ಹಾವೇರಿ ತಾಲೂಕು ಗುತ್ತಲದಿಂದ ನಗೂರು ಹೋಗುವ ಸುಮಾರು ಒಂದು 3-4 ಕಿಲೋಮೀಟರ್ ರೋಡ್ ಯಾವ ತರ ಕೆಟ್ಟೈತೆ ಅಂತಂದ್ರ ನೋಡಿ. ಇವಾಗ ಟಾಟಾ ಎಸಿ ಅವರು ಯಾವ ಕಡೆ ಸೈಡ್ ಹೋಗ್ತಿದ್ದಾರೆ, ರೋಡ್ ಬಿಟ್ಟು ಆ ಕಡೆ ಹೋಗ್ತಿದ್ದಾರೆ ನೋಡಿ. ರೋಡ್ ಇರೋದಲ್ಲಿ ಯಾವ ತರ ಹೋಗ್ತಿದ್ದಾರೆ ನೋಡಿ. ನೋಡಿ ನೋಡಿ ನೀವ ನೋಡಿ ಯಾವ ತರ ಹೋಗ್ತಿದ್ದಾರೆ ನೋಡಿ. ರೋಡ್ ಇರೋದಲ್ಲಿ ಯಾಕೆ ಹೋಗ್ತಿದ್ದಾರೆ ಅಂದ್ರೆ ಇಲ್ಲೆಲ್ಲ ಕೆರೆ ಅಂತ ಆಗಿದೆ, ಹೊಂಡ ಅಂತ ಆಗಿದೆ, ಹೀಗಾಗಿ ಆ ಕಡೆ ಹೋಗ್ತಿದ್ದಾರೆ ನೋಡಿ. ಇದು ನೋಡಿ, ಇದು ಇಲ್ಲಿ ಯಾವ ಬಸ್ ಉಳಿತಾವೋ ಯಾವ ಗಾಡಿ ಉಳಿತಿದಾವೋ ನೋಡ್ರಿ. ಇದು ಈ ತರ ವ್ಯವಸ್ಥೆ ಇರುವಂತ ನಮ್ಮ ಗುತ್ತಲ ದಾರಿ ನಳೂರು ಹೋಗೋ ರಸ್ತೆ ಹಾವೇರಿ ತಾಲೂಕು ಏನ್ ಮಾಡ್ತಿದ್ದಾರೆ ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ನೋಡಿ. ನೋಡಿ ಇದು ಕೆರೆ ಅಂತ ಆಗಿದೆ, ಕೆರೆಯೋ ಹೊಳಿನೋ ನೀರು ಒಂದು ಗೊತ್ತಾಗ್ತಾ ಇಲ್ಲ. ಈ ತರ ಸಮಸ್ಯೆ ಇರುವಾಗ ಬಸ್ ಯಾವ ತರ ಕೆಟ್ಟು ಹೋಗ್ತಾವ ಅನ್ನೋದು, ಹೀಗಾಗಿ ಜನಸಾಮಾನ್ಯರು ಅದ್ರ ಒಳಗೆ ಕುತ್ಕೊಂಡ್ರ ತಲೆ ಡಗ್ ಡಗ್ ಅಂದ್ಕೊಂಡು ಆಸ್ಪತ್ರೆಗೆ ಹೋಗುವಂತ ಸ್ಥಿತಿ ಬಂದು ನಿಂತು ಹೋಗಿದೆ ಬಸ್ ಒಳಗಡೆ. ಯಾಕಂತಂದ್ರೆ ಇದು ನೀರು ಒಳಗೆ ಗುಂಡಿ ಎಷ್ಟು ಆಳೈತೆ ಅನ್ನೋದು ಗೊತ್ತಾಗಲ್ಲ, ಆ ನಮೂನಿ ಸಮಸ್ಯೆ ಆಗಿದೆ ನೋಡಿ. ಹಾವೇರಿ ತಾಲೂಕು ಗುತ್ತಲದಿಂದ ಬೊಮ್ಮನಕಟ್ಟಿ ಕ್ರಾಸ್ ವರೆಗೂ ಸುಮಾರು ರೋಡು ತುಂಬಾ ಕೆಟ್ಟು ಹೋಗಿದೆ ನೋಡಿ. ಸಾರಿಗೆ ಬಸ್ಸುಗಳು ಸುಮಾರು ಓಡಾಡ್ತಾವೆ ಇಲ್ಲಿ. ಲಕ್ಷ್ಮೇಶ್ವರ ಬಸ್ಸುಗಳು, ರಾಣೆಬೆನ್ನೂರು, ಹೊಸರಿತ್ತಿ ಹಾಗೂ ಖಾಸಗಿ ವೆಹಿಕಲ್, ಕಾರ್ ಆಯ್ತು, ಎಲ್ಲ ಆಯ್ತು. ಇದು ನೋಡ್ರಿ, ಇದು ಯಾವ ತರ ಸಮಸ್ಯೆ ಐತಪ್ಪ ಅಂತಂದ್ರೆ ಇಲ್ಲಿ ಸುಮಾರು ಸಮಸ್ಯೆ ಇದೆ. ಇಲ್ಲಿವರೆಗೆ 3 ವರ್ಷ ಆಯ್ತು, ಅದ್ರ ಪೀರಿಯಡ್ ಅದು ಒಂದು 5 ವರ್ಷ ಆಳಿದ್ರು. ಇಲ್ಲಿವರೆಗೆ ಇದೊಂದು ರೋಡ್ ಮಾಡಕ್ ಆಗ್ಲಿಲ್ಲ. ಇದು ಪ್ರತಿ ವರ್ಷನೂ ಇದೇ ಸಮಸ್ಯೆ ಆಗ್ತಾ ಇದೆ ಈ ರೋಡಿನಲ್ಲಿ. ಇಲ್ಲಿವರೆಗೆ ಬಗೆಹರಿಸಿಕೊಟ್ಟಿಲ್ಲ. ಹಾಗಾದ್ರೆ ಇವ್ರು ಏನು ಮಾಡ್ತಿದ್ದಾರೆ ಅಧಿಕಾರಿಗಳು, ಜನಪ್ರತಿನಿಧಿಗಳು? ಹಾಗಾದ್ರೆ ನಮ್ಮ ಬಜೆಟ್ ದುಡ್ಡು ಎಲ್ಲಿ ಹೋಗುತ್ತಿದೆ, ನಮ್ಮ ತೆರಿಗೆ ದುಡ್ಡು ಎಲ್ಲಿ ಹೋಗುತ್ತಿದೆ ನೋಡ್ರಿ. ಇದನ್ನ ಇಲ್ಲೇ ಪಕ್ಕಕ್ಕೆ ಏನಾದ್ರೂ ಸಮಸ್ಯೆ ಆದ್ರೆ ಈ ಕಡೆ ಕೆರೆ ಈ ತರ ಇದೆ. ಬಸ್ ಏನ್ರ ಹೊಳ್ಳಿನಂದ್ರ ದುರಂತಕ್ಕೆ ಈಡಾಗಾರ ಯಾರು? ಒಂದೊಂದು ಬಸ್ ನಲ್ಲಿ 120, 150, 80 ಜನ ಇರುತ್ತಾರೆ. ಇದಕ್ಕೆ ಏನಾದ್ರೂ ಸಮಸ್ಯೆ ಹೊಣೆ ಯಾರಾಗುತ್ತಾರೆ ನೋಡಿ. ಇದನ್ನ ಈ ತರ ಸಮಸ್ಯೆ ಇದೆ. ಹಾವೇರಿ ತಾಲೂಕು ಗುತ್ತಲದಿಂದ ನಗೂರು ಹೋಗುವ ಸುಮಾರು ಒಂದು 3-4 ಕಿಲೋಮೀಟರ್ ರೋಡ್ ಯಾವ ತರ ಕೆಟ್ಟೈತೆ ಅಂತಂದ್ರ ನೋಡಿ. ಇವಾಗ ಟಾಟಾ ಎಸಿ ಅವರು ಯಾವ ಕಡೆ ಸೈಡ್ ಹೋಗ್ತಿದ್ದಾರೆ, ರೋಡ್ ಬಿಟ್ಟು ಆ ಕಡೆ ಹೋಗ್ತಿದ್ದಾರೆ ನೋಡಿ. ರೋಡ್ ಇರೋದಲ್ಲಿ ಯಾವ ತರ ಹೋಗ್ತಿದ್ದಾರೆ ನೋಡಿ. ನೋಡಿ ನೋಡಿ ನೀವ ನೋಡಿ ಯಾವ ತರ ಹೋಗ್ತಿದ್ದಾರೆ ನೋಡಿ. ರೋಡ್ ಇರೋದಲ್ಲಿ ಯಾಕೆ ಹೋಗ್ತಿದ್ದಾರೆ ಅಂದ್ರೆ ಇಲ್ಲೆಲ್ಲ ಕೆರೆ ಅಂತ ಆಗಿದೆ, ಹೊಂಡ ಅಂತ ಆಗಿದೆ, ಹೀಗಾಗಿ ಆ ಕಡೆ ಹೋಗ್ತಿದ್ದಾರೆ ನೋಡಿ. ಇದು ನೋಡಿ, ಇದು ಇಲ್ಲಿ ಯಾವ ಬಸ್